ಮಾಡಿದಾಗ ಮಾತ್ರನೇ 100% ಡೈರೆಕ್ಟ್ ಸೆಲ್ಲಿಂಗ್ ಏನು ಅನ್ನೋದು ಅರ್ಥ ಆಗಂತದ್ದು, ಜೊತೆಗೆ ನಮ್ಗೆ ಮೈಂಡ್ ಸೆಟ್ ಆಗೋದು ಮತ್ತೆ ಕಾನ್ಫಿಡೆಂಟ್ ಬರೋಂಥದ್ದು. ಯಾಕೆಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಂದಾಗಳಿ ಗೊತ್ತಿಲ್ಲೋ ಟೈಮಲ್ಲಿ 2012ರಲ್ಲಿ ನನಗೊಂದು ಪ್ರಾಡಕ್ಟ್ ಬೇಸ್ಡ್ ಒಂದು ಕಂಪನಿ ನನಗೆ ಫಸ್ಟ್ ಸಿಕ್ಕಿ ಒಂದು 15 ದಿವಸ ಆಗಿತ್ತು. ಆ ಕಂಪನಿ ಪ್ರಾಡಕ್ಟ್ಗಳು ಹೆಸರು ಹೇಳೋದಕ್ಕೆ ನನಗೆ ಬರ್ತಾ ಇರ್ಲಿಲ್ಲ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ 1/4 ಗಂಟೆ ಅರ್ಧ ಗಂಟೆ ಕೊಡ್ಬೇಕಾಗಿತ್ತು. ಅಂತ ಟೈಮಲ್ಲಿ ನಿಜವಾಗ್ಲೂ ನಾನು ಇದ್ರ ಸಕ್ಸಸ್ ಆಗಕ್ಕೆ ಸಾಧ್ಯನಾ ಅನ್ನೋ ಟೈಮಲ್ಲಿ ಒಂದು ಪ್ರೋಗ್ರಾಮ್ ಸಿಕ್ತು. ಇದೇ ತರ ಒಂದು ಏನೊಂದು ಅಲ್ಲಿ ಆ ಒಂದು ಕಂಪನಿನಲ್ಲಿ ಪ್ರೋಗ್ರಾಮ್ ಸಿಕ್ತು. ಆ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಟೈಮು 750 ಜನ ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದು. ಅದರಲ್ಲಿ 450 ಪ್ಲಸ್ ನನ್ನ ಟೀಮ್ ಇಂದಾನೆ ಕರ್ಕೊಂಡು ಹೋದೆ. ಅದೊಂದು ಪ್ರೋಗ್ರಾಮ್ ನನಗೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇಲ್ಲಿವರೆಗೂ ಜರ್ನಿ ಮಾಡೋದಕ್ಕೆ ಕಾರಣ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಅದೊಂದು ಪ್ರೋಗ್ರಾಮ್ ಇಂದ 12 ಫಾರಿನ್ ಟ್ರಿಪ್ ಮಾಡಿದೆ. ಅದೇ ರೀತಿಯಲ್ಲಿ ನನಗೆ ಈ ಬಯೋಟೋರಿಯಂ ನಲ್ಲಿ ಈ ಒಂದು ಅವಕಾಶ ಸಿಕ್ಕಿದಾಗ ನಾನು ಎಲ್ಲೋ ಕ್ಲಬ್ ಆಗಿದ್ದೆ. ಫಸ್ಟ್ ನಮ್ದು ಈ ಬಯೋ ವಿಜಯೋತ್ಸವ ಆಯ್ತಲ್ಲ ಉಡುಪಿನಲ್ಲಿ, ಇಲ್ಲಿಂದ 70 ಜನ ಕರ್ಕೊಂಡೋದು. ಅದು ಬಸ್ ಮಾಡ್ಕೊಂಡು ಕರ್ಕೊಂಡೋದು. ಇಲ್ಲಿಂದ ಹೋಗಿ ಬಂದವರು 100% ನಮ್ ಜೊತೆ ಎಷ್ಟೇ ಏರುಪೇರಾದ್ರೂ ಸ್ಟ್ರಾಂಗ್ ಆಗಿ ಬಿಸ್ನೆಸ್ ಅಲ್ಲಿ ಪಿಲ್ಲರ್ ಆಗಿ ನಿಂತಿದ್ದಾರೆ ಇವತ್ತು ಬೆಂಗಳೂರು ಟೀಮ್ ಅಲ್ಲಿ. ಆ ಒಂದು ಪ್ರೋಗ್ರಾಮ್ ನೋಡಿ, ಇವತ್ತು ಹೇಳಿದ್ರು ಲ್ಯಾನ್ಸಿನ್ ಸರ್ 10,000 ಅರ್ನ್ ಮಾಡಿದವರು ಇವತ್ತು ಹತ್ತತ್ರ ಇಂಡಿಗೋ ಕ್ಲಬ್ ಹತ್ರ ಇದ್ದಾರೆ. ಅದೇ ರೀತಿ ಶಿವಣ್ಣ ಸರ್ ಆತರ ಅಲ್ಲಿ ಬಂದವರು ಎಲ್ಲರೂ ಎಷ್ಟೇ ಏರುಪೇರಾದ್ರೂ ಸ್ಟ್ರಾಂಗ್ ಆಗಿ ಬಿಸ್ನೆಸ್ ಅಲ್ಲಿ ನಿಂತ್ಕೊಂಡ್ರು. ಯಾಕೆಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಏನು ಅನ್ನೋದು ಆ ಒಂದು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಅರ್ಥ ಆಯ್ತು. ಅದಾದ್ಮೇಲೆ ಉಡಾನಲ್ಲಿ ಬಂದವರಂತೂ ಇನ್ನೂ ಸ್ಟ್ರಾಂಗ್ ಆದ್ರು. ಇವತ್ತು ಟೀಮು ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಅಂದ್ರೆ ನಮ್ಮ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ನಡೀತಾ ಇರೋಂತ ಮೊದಲನೇ ಕಾರ್ಯಕ್ರಮ, ಮೊದಲನೇ ಪ್ರೋಗ್ರಾಮ್ಗಳು ಸಕ್ಸಸ್ ಗೇಟ್ವೇ ಇರ್ಬೋದು, ಈ ತರ ಹಬ್ಬ. ಯಾಕೆಂದ್ರೆ ನೋಡಿ, ಈಗ ಪ್ರತಿಯೊಬ್ರು ಎಷ್ಟೋ ಹಬ್ಬಗಳು ಬರುತ್ತಲ್ವರ, ಆ ಹಬ್ಬಗಳು ಬಂದಾಗ ನಮ್ಮ ಪರಿಸ್ಥಿತಿಗಳು ಹೆಂಗೆ ಇರ್ಲಿ, ಸಾಲ ಮಾಡ್ಕೊಂಡಾದ್ರು ನಾವು ಹಬ್ಬ ಮಾಡ್ತೀವೋ ಮಾಡಲ್ವಾ? ಅದು ನಮಗೋಸ್ಕರ ಅಲ್ಲ ಆದ್ರೂ ಅಕ್ಕಪಕ್ಕದವ್ರಿಗೋಸ್ಕರ ಆದ್ರೂ ನಾವು ಅವ್ರೇನ್ ಅನ್ಕೊಂತಾರೋ ಇವ್ರೇನ್ ಅನ್ಕೊಂತಾರೋ ಏನಾದ್ರು ಮಾಡ್ತೀವೋ ಮಾಡಲ್ವಾ? 100% ಮಾಡ್ತೀವಲ್ವರ. ಇವತ್ತು ಇಲ್ಲಿ ಎಲ್ರು ಕನಸುಗಳನ್ನ ಕಟ್ಕೊಂಡ್ ಬಂದಿರೋಂಥವ್ರು, ಎಲ್ರಿಗೂ ಕರೋಡ್ಪತಿ ಆಗ್ಬೋದು ಕನಸಿದೆಯಲ್ವರ. ಯಾಕೆಂದ್ರೆ ಆಲ್ರೆಡಿ ನಮ್ಮಲ್ಲಿ ಪ್ರೂವ್ ಮಾಡಿರೋಂತ ನಮ್ಮ ದಿಗ್ಗಜ ಲೀಡರ್ಸ್, ನಮ್ಮ ಫೌಂಡರ್ಸ್ ಆಲ್ರೆಡಿ 3 ಜನ ಕರೋಡ್ಪತಿಗಳು ಆಗಿದಾರಲ್ವರ. ಅವರು ಒಂದು ಕಲ್ಲು ದಾರಿನ ಹೆದ್ದಾರಿ ಕ್ರಿಯೇಟ್ ಮಾಡಿದಾರಲ್ವರ. ಆ ದಾರಿ ನಡೆದ್ರೆ ನಾವು ಕರೋಡ್ಪತಿ ಆಗಕ್ಕಾಗುತ್ತಾ ಆಗಲ್ವಾ? ನಿಮಗೆ ನಿಜವಾಗ್ಲೂ ಈ ಬಯೋಟೋರಿಯಂ ಅನ್ನೋದು ಪೂರ್ವ ಜನ್ಮದ ಪುಣ್ಯದಿಂದ ಸಿಕ್ಕಿರೋಂತ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ. ಇದನ್ನ ನೀವು ಉಪಯೋಗಿಸ್ಕೊಂಡಿದ್ದೆ ಆದ್ರೆ ನೀವು ಎಷ್ಟೋ ಜನ, ಯಾಕೆಂದ್ರೆ ನಾವು ಸಕ್ಸಸ್ ಆಗ್ಬೇಕಾದ್ರೆ ನೋಡಿ, ಮೊದಲನೇ ಪ್ರೋಗ್ರಾಮ್ ಅಲ್ಲಿ ಮೊದಲನೇ ವಿಜಯೋತ್ಸವದಲ್ಲಿ ನಾನು ಯೆಲ್ಲೋ ಕ್ಲಬ್, 2ನೇ ವರ್ಷದಲ್ಲಿ ಬ್ಲೂ ಕ್ಲಬ್, 3ನೇ ವರ್ಷದಲ್ಲಿ ಇಂಡಿಗೋ ಕ್ಲಬ್. ಅಂದ್ರೆ ಒಂದೊಂದು ವರ್ಷಕ್ಕೂ ಆತರ ಚೇಂಜ್ ಆಗ್ಬೇಕು ಅಂದ್ರೆ ನಮಗೆ ಬ್ಯಾಕ್ ಬೋನ್ ಆಗಿರೋಂಥವೇ ಈ ತರ ಪ್ರೋಗ್ರಾಮ್ಗಳು. ಈ ಹಬ್ಬಕ್ಕೆ ನೀವು ಎಷ್ಟು ಹಾರ್ಟ್ಲಿ ಕನೆಕ್ಟ್ ಆಗ್ತೀರಾ, 100% ನೀವು ಈ ಬಯೋಟೋರಿಯಂ ಬೆಳೆಯೋದ್ರಲ್ಲಿ ಕರೋಡ್ಪತಿ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ನೀವು ಮ್ಯಾಕ್ಸಿಮಮ್ ನಿಮ್ಮ ಟೀಮ್ ಇಂದ ಎಷ್ಟು ಜನಕ್ಕೆ ಸಾಧ್ಯನೋ, ಒಬ್ಬ ರೆಡ್ ಕ್ಲಬ್ ಲೀಡರ್ ಅಂದ್ರೆ ಮಿನಿಮಮ್ 10 ಜನ ಕರ್ಕೊಂಬಂದ್ರೆ ಅವ್ನು 100% ನೆಕ್ಸ್ಟ್ ಇಯರ್ ನಮ್ದು 4ನೇ ವರ್ಷದ ಇದ್ರಲ್ಲಿ ದೊಡ್ಡ ಸೆಲೆಬ್ರೇಷನ್ ಆಗಿರುತ್ತೆ. ಅವ್ರಿಗೆ ಬ್ಲೂ ಕ್ಲಬ್ ಅಲ್ಲೋ ಗ್ರೀನ್ ಕ್ಲಬ್ ಅಲ್ಲೋ ನಿಂತಿರ್ತಾರೆ. ಈ ಅವಕಾಶ ಎಲ್ಲರೂ ಉಪಯೋಗಿಸ್ಕೋಬೋದಾ? ನನಗೆ ಈ ಬಯೋಟೋರಿಯಂ ನಲ್ಲಿ ಇಂಥ ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಂತ ನನ್ನ ಲೆಜೆಂಡ್ ಲೀಡರ್, ಮೆಂಟರ್, ನನ್ನ ಆತ್ಮೀಯ ಮಿತ್ರ ಆದಂತ ಸಂಪತ್ ಸರ್ ಮತ್ತು ಯಶೋಧ ಜೈನ್ ಸರ್ ಅವ್ರಿಗೂ ನಾನಿವತ್ತು ದೊಡ್ಡ ಲೆವೆಲ್ ಅಲ್ಲಿ ಬೆಳಿಬೇಕಾದ್ರೆ ನಮ್ಮ 3 ಜನ ದಿಗ್ಗಜ ಫೌಂಡರ್ಸ್ ಹಾಗೂ ನನ್ನೆಲ್ಲ ಪ್ರೀತಿಯ ಅಸೋಸಿಯೇಟ್ಸ್ಗೆ ಹೃದಯಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.